ಕನ್ನಡನೂ ಓದಕ್ಕೆ ಬರಲ್ಲ ಸರ್, ನಮಗೆ ಕನ್ನಡನೂ ಓದಕ್ಕೆ ಬರಲ್ಲ. ನಾನೇನು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಏನು ಮಾಡೋಣ ಕನ್ನಡ. ಆಮೇಲೆ ಕೆಲವ್ರಿಗೆ ಎಕ್ಸಾಂಪಲ್ ಹೇಳ್ತೀನಿ ಸರ್, ನನ್ನ ಸ್ವಂತ ಅನುಭವದಲ್ಲಿ ನಾನು ಓದಕ್ಕೆ ಬರಲ್ಲ ಅಂತ ಎಷ್ಟು ಕೇವಲವಾಗಿ ನೋಡಿದಾರೆ ಅವರೇ ಅಂದರೆ, ನನ್ನನ್ನು ಬಳಸ್ಕೊಂಡ್ರು. ಯಾವುದೋ ಒಂದು ಹೆಣ್ಣಿನ ಸುದ್ದಿಗೆ ಸರ್ ಬಂದರು, ಯಾವ ಥರ ನೋಡಿದ್ರು ಅಂದರೆ ಅವ್ನು ಏನು ಓದೇನೆ ಮರೆಯ ನಮ್ಮ ಮಗಳು ಕೇಳ್ತಾನೆ ಅವ್ನು ಯೋಗ ಇರ್ತಾನೆ ಅಂತ ಅಂದರು. ಕೇಳೋ ಸಹಜ, ಯಾರ ಕೇಳ್ಬೋದು, ಕೇಳೋದೇನು ತಪ್ಪು ಅಂತ ನಾನು ಹೇಳಲ್ಲ. ಓದಿಲ್ಲ ಅಂತ ಯಾರನ್ನೂ ಕೇವಲವಾಗಿ ನೋಡ್ಬಾರ್ದು ಸರ್. ಏನು ಓದಿಲ್ಲ ಅಂತ, ನಾನು ಕನ್ನಡನೂ ಓದಕ್ಕೆ ಬರಲ್ಲ ಸರ್, ನಾನು ಓಪನ್ ಹೇಳ್ತೀನಿ. ಓದಿಲ್ಲ ಅಂತ ಯಾರನ್ನೂ ಕೇವಲವಾಗಿ ನೋಡ್ಬೇಕು ಹೋಗ್ಬಾರ್ದು. ಇವತ್ತು ನಮ್ಮ ಮನೇಲಿ ಯಾರು ವ್ಯವಹಾರ ಮಾಡೋದಲ್ಲ ಸರ್, ನಾನೇ ಸರ್ ವ್ಯವಹಾರ ಮಾಡೋದು. ಹಸಿನ ವ್ಯಾಪಾರ ನಮ್ಮ ಮಣ್ಣಿಗೆ ಹಾಕ್ಕೊಂಡು ಅವ್ನು ಡಿಗ್ರಿ ಓದಿನಿ, ನಮ್ಮ ಅದಕ್ಕೆ CA ಓದ್ತಾಯಿತ್ತು, ಬೇಡ ಅಂತ ಬಿಡಿಸ್ತು. ಇವತ್ತು ನಾನು ಓದಿಲ್ದಿರ್ಬೋದು ಸರ್, ನಾನು ಇಷ್ಟೆಲ್ಲ ವ್ಯವಹಾರ ಮಾಡ್ತಾಯಿದ್ದೀನಿ. ನಾನಾ ಥರ ವ್ಯವಹಾರ ಮಾಡ್ತೀನಿ, ಲಕ್ಷಗಟ್ಟಲೆ ವ್ಯವಹಾರ ಮಾಡ್ತೀನಿ, ಲಕ್ಷ 10 ಲಕ್ಷ 50 ಲಕ್ಷ ಗಟ್ಟಲೆ ವ್ಯವಹಾರ ಮಾಡಿದ್ದೀನಿ ಸರ್. ಇವತ್ತು ವ್ಯವಹಾರದಲ್ಲಿ ಎಲ್ಲೂ 10 ರೂಪಾಯಿ ಕೊಡಬೇಕು ಕಿರಣ ಅಡ್ಡ ಹೆಸರು ಗೂಳಿಂತಾರೆ. ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಷ್ಟೇ ಸರ್. ಎಜುಕೇಷನ್ ಬರಲ್ಲ ಸರ್, ನಾಲೆಜ್ ಬರುತ್ತೆ ಅಷ್ಟೇ. ನಾವು ಯಾಕೆ ಕೆಲಸ ಮಾಡ್ರಿ ಹೆಂಗೆ, ಯಾಕೆ ಕೆಲಸ ಮಾಡಿದವ್ರು ಹೆಂಗೆ, ಜನ ಜೊತೆ ಮಾತಾಡೋದು, ಯಾವತ್ತು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಅಣ್ಣ ಅಪ್ಪ ಅಂದ್ಕೊಂಡ್ರೆ ಅವ್ರು ಪರವಾಗಿಲ್ಲ ಕಣಪ್ಪ ಹುಡುಗ ಅಂತಾರೆ. ಅದು ಬಿಟ್ಬಿಟ್ಟು ಏನೋ ಒಂಥರ ದುಡ್ಡು ಬಂದ ದುರಂಕಾರ ತೋರಿಸೋದು ಅವೆಲ್ಲ ಮಾಡಬಾರ್ದು ಸರ್. ನನ್ನ ಪ್ರಕಾರ ನಾರ್ಮಲಾಗಿ ಇರಬೇಕು ಅಂತ ಬಡಿಸ್